Hey guys, welcome back. So ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಜಾವಾಸ್ಕ್ರಿಪ್ಟ್ ಯೂಸ್ ಮಾಡಿ ಒಂದು HTML ಎಲಿಮೆಂಟ್ ಅನ್ನು ಹೇಗೆ ಕ್ರಿಯೇಟ್ ಮಾಡಬಹುದು ಎಂಬುದಾಗಿ ನೋಡೋಣ. ಸೊ ನಾವಿಲ್ಲಿ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ವಿ ಆರ್ ಪುಟಿಂಗ್ ಒನ್ ಮೋರ್ ಲಿಸ್ಟ್ ಐಟಮ್ಸ್, ಇನ್ನೊಂದು ಲಿಸ್ಟ್ ಐಟಮ್ ಕ್ರಿಯೇಟ್ ಮಾಡಿ ಅದನ್ನು ಲಾಸ್ಟ್ ಗೆ ಅಪೆಂಡ್ ಮಾಡ್ತಾ ಇದ್ದೇವೆ. ಸೊ ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಈ ಪರ್ಟಿಕ್ಯುಲರ್ ಸೆಕ್ಷನ್ ಅಲ್ಲಿ. ಸೊ ವಿದೌಟ್ ಫರ್ದರ್ ಅಡು ಅದನ್ನು ಹೇಗೆ ಮಾಡೋದು ಎಂಬುದಾಗಿ ನೋಡೋಣ. ಸೊ ನಾವೀಗ ಇಲ್ಲಿವರೆಗೂ ಎಲಿಮೆಂಟ್ ಅನ್ನು ಸೆಲೆಕ್ಟ್ ಮಾಡೋದು ನೋಡಿದ್ವಿ, ಟ್ರಾವರ್ಸ್ ಮಾಡೋದು ನೋಡಿದ್ವಿ, ಅಲ್ಲದೆ ಎಲಿಮೆಂಟ್ ಅನ್ನು ಕ್ರಿಯೇಟ್ ಮಾಡೋದು ನೋಡ್ಲಿಲ್ಲ. ಸೊ ಅದಕ್ಕೂ ಒಂದು ಫಂಕ್ಷನಾಲಿಟಿ ಇದೆ, ಡಾಕ್ಯುಮೆಂಟ್ ಡಾಟ್ ಕ್ರಿಯೇಟ್ ಎಲಿಮೆಂಟ್. ಕ್ರಿಯೇಟ್ ಎಲಿಮೆಂಟ್. ಸೊ ವಿ ಆರ್ ಕ್ರಿಯೇಟಿಂಗ್ ಯಾವ ಎಲಿಮೆಂಟ್ ಕ್ರಿಯೇಟ್ ಮಾಡಬೇಕು ಆ ಎಲಿಮೆಂಟ್ ಅನ್ನು ವ್ಯಾಲ್ಯೂ ಒಳಗೆ ಹಾಕಬೇಕು. ಸೊ ನಮ್ಗೆ ಇಲ್ಲಿ ಬೇಕಾದ ಎಲಿಮೆಂಟ್ LI. ನಮ್ಗೆ ಕ್ರಿಯೇಟ್ ಮಾಡಬೇಕಾದ ಎಲಿಮೆಂಟ್ LI, ಅದನ್ನು ಕಾನ್ಸ್ಟ್ LI ಅಲ್ಲಿ ಸ್ಟೋರ್ ಮಾಡಿದ ನಂತರ console.log ಮಾಡಿ ನೋಡೋಣ ಅದು ಹೇಗೆ ಬರ್ತದೆ ಅಂತ. LI ಓಕೆ, ಸೇವ್ ಮಾಡ್ಕೊಳ್ಳಿ. ಓಕೆ, ಸೊ ಓಕೆ, ನಮ್ಗೆ ಇಲ್ಲಿ LI ಟ್ಯಾಗ್ ಜನರೇಟ್ ಆಯ್ತು. ಸೊ ಈ LI ಟ್ಯಾಗ್ ಜನರೇಟ್ ಆಗೋದು ಹೇಗೆ? ಕ್ರಿಯೇಟ್ ಎಲಿಮೆಂಟ್, ಅದರೊಳಗೆ ಯಾವ ಎಲಿಮೆಂಟ್ ಅನ್ನು ಕ್ರಿಯೇಟ್ ಮಾಡಬೇಕು ಆ ಎಲಿಮೆಂಟ್ ಅನ್ನು ಬರಿಬೇಕು. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡುದು ಅಂತ ಹೇಳಿದ್ರೆ ಅದಕ್ಕೊಂದು ಕ್ಲಾಸ್ ಕೊಡುವ. ಓಕೆ, ಆಡ್ ಕ್ಲಾಸ್. ಸೊ ನಾವ್ ಇಲ್ಲಿ ನೋಡಿದ್ರೆ ಇಲ್ಲಿ ಆಲ್ರೆಡಿ ಉಳಿದಿರುವ LI ಗೆ ಕ್ಲಾಸ್ ಇರುತ್ತೆ. ಓಕೆ, ಕಲೆಕ್ಷನ್ ಐಟಮ್ ಎಂಬ ಒಂದು ಕ್ಲಾಸ್ ಇದೆ. ಸೊ ಅದೇ ಕ್ಲಾಸ್ ನೇಮ್ ಕೊಡುವಂತದ್ದು ಇಂಪಾರ್ಟೆಂಟ್. ಇಲ್ಲದಿದ್ರೆ ನಾವೇನು ಕ್ಲಾಸ್ ಕೊಡದಿದ್ರೆ ಇದು ಇದಕ್ಕೆ ಮತ್ತೆ ಇದಕ್ಕೆ ಡಿಫ್ರೆನ್ಸ್ ಇರುತ್ತೆ. ಸೊ ನಮ್ಗೆ ಇದಕ್ಕೆ ಮತ್ತೆ ಇದಕ್ಕೆ ಯಾವ ಡಿಫ್ರೆನ್ಸ್ ಇರುವಾಗಿಲ್ಲ ಇನ್ ಟರ್ಮ್ಸ್ ಆಫ್ ಸ್ಟೈಲಿಂಗ್. ಸೊ ಸೇಮ್ ಸ್ಟೈಲ್ ಬರಬೇಕು ಅಂತಿದ್ರೆ ಅದರ ಸೇಮ್ ಕ್ಲಾಸ್ ಯೂಸ್ ಮಾಡಬೇಕು. ಸೊ ಕ್ಲಾಸ್ ಈಸ್ ಕಲೆಕ್ಷನ್ ಐಟಮ್. ಸೊ ಹೇಗೆ ಕ್ಲಾಸ್ ಕೊಡಬಹುದು ಅಂತ ಹೇಳಿದ್ರೆ ಗೋ ಹಿಯರ್, LI ಡಾಟ್ ಕ್ಲಾಸ್ ನೇಮ್ ಕೊಟ್ಟು ಕ್ಲಾಸ್ ನೇಮ್ ಇಸ್ ಈಕ್ವಲ್ ಟು ಕಲೆಕ್ಷನ್ ಐಟಮ್. ಸೇವ್ ಮಾಡ್ಕೊಳ್ಳಿ. ಈಗ ನೋಡ್ಕೊಳ್ಳಿ, ನಿಮ್ಗೆ LI ಕ್ಲಾಸ್ ಇಸ್ ಈಕ್ವಲ್ ಟು ಕಲೆಕ್ಷನ್ ಐಟಮ್ ಎಂಬುದಾಗಿ ಬಂತು. ಅದೇ ತರ ಐಡಿನೂ ಕೊಡ್ಬೋದು. ಓಕೆ, ಆಡ್ ಐಡಿ. ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಇಂಪಾರ್ಟೆಂಟ್ ಅಲ್ಲ, ಆದ್ರೂ ನಿಮ್ಗೆ ಐಡಿ ಕೊಡಬಹುದು. ಓಕೆ, ಸೊ ಯು ಕ್ಯಾನ್ ಸೇ ಕಲೆಕ್ಷನ್ ಲಿಸ್ಟ್ ಎಂಬ ಐಡಿ ಕೊಡ್ಬೋದು. ಇಲ್ಲಿ ಕೊಟ್ರೆ ಐಡಿನೂ ಬರುತ್ತೆ, ಕಲೆಕ್ಷನ್ ಲಿಸ್ಟ್. ಅದೇ ತರ ಆಟ್ರಿಬ್ಯೂಟ್ಸ್ ಅನ್ನು ಕೊಡಬಹುದು. ಸೊ ಇಟ್ಸ್ ಲೈಕ್ ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಗೆ ಬೇಕಾದ್ರೆ ತೋರಿಸ್ತೇನೆ. ಸೆಟ್ ಆಟ್ರಿಬ್ಯೂಟ್. ಸೊ LI ಡಾಟ್ ಸೆಟ್ ಆಟ್ರಿಬ್ಯೂಟ್, ಎರಡು ವ್ಯಾಲ್ಯೂಸ್ ಪಾಸ್ ಮಾಡ್ತೇನೆ. ಸೊ ಮೊದಲನ ಆಟ್ರಿಬ್ಯೂಟ್ ಇದು ಆಟ್ರಿಬ್ಯೂಟ್ ಕೀ ಅಂಡ್ ದೆನ್ ದ ವ್ಯಾಲ್ಯೂ ನ್ಯೂ ಐಟಮ್ ಎಂಬುದಾಗಿ ಕೊಡುವ. ಸೇವ್. ಟೈಟಲ್ ಇಸ್ ಈಕ್ವಲ್ ಟು ನ್ಯೂ ಐಟಮ್. ಸೊ ಹೀಗೆ ನಿಮ್ಗೆ ಆಟ್ರಿಬ್ಯೂಟ್ಸ್ ಅನ್ನು ಕೂಡ ಸೆಟ್ ಮಾಡಬಹುದು. ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಲ್ಲಿ ಇಂಪಾರ್ಟೆಂಟ್ ಬರದಿದ್ರು ಮೇಕ್ ಶೋರ್ ದಟ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ಸೆಟ್ ಆಟ್ರಿಬ್ಯೂಟ್ ಐಡಿಯನ್ನು ಹಾಕ್ಲಿಕ್ಕೆ ಆಗ್ತದೆ, ಅದೇ ತರ ಕ್ಲಾಸ್ ಅನ್ನು ಹಾಕ್ಲಿಕ್ಕೆ ಆಗ್ತದೆ, ಅದೇ ತರ ಎಲಿಮೆಂಟ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೂ ಆಗುತ್ತೆ. ಸೊ ಈಗ ನೀವಿಲ್ಲಿ ಎಲಿಮೆಂಟ್ ಅನ್ನು ಕ್ರಿಯೇಟ್ ಮಾಡಿದ್ರಿ, ಈ ಎಲಿಮೆಂಟ್ ಒಳಗೆ ಬೇಕಾದಂತಹ ವ್ಯಾಲ್ಯೂ, ಎಲಿಮೆಂಟ್ ಒಳಗೆ ಬೇಕಾದಂತಹ ಕಂಟೆಂಟ್ ನಾವು ಕ್ರಿಯೇಟ್ ಮಾಡ್ಬೇಕೀಗ. ಸೊ ಹೌ ಟು ಕ್ರಿಯೇಟ್ ದಟ್? ಸೊ ವಿ ಕ್ಯಾನ್ ರೈಟ್ ಸಮಥಿಂಗ್ ಕಾಲ್ಡ್ ಎಸ್ ಟೆಕ್ಸ್ಟ್ ನೋಡ್ ಎಂಬ ಒಂದು ಫಂಕ್ಷನಾಲಿಟಿಯನ್ನು ಕ್ರಿಯೇಟ್ ಮಾಡೋಣ. ಸೊ ಇಟ್ಸ್ ಲೈಕ್ ಡಾಕ್ಯುಮೆಂಟ್ ಡಾಟ್ ಕ್ರಿಯೇಟ್ ಟೆಕ್ಸ್ಟ್ ನೋಡ್. ಸೊ ಇಲ್ಲಿ ಒಳಗೆ ಏನ್ ಬೇಕೋ ಆ ವ್ಯಾಲ್ಯೂನ್ ಬರಿಬಹುದು. ನಮ್ಗೆ ಇಲ್ಲಿ ಮೈಕ್ರೋ ಡಿಗ್ರಿ ಎಂಬ ವ್ಯಾಲ್ಯೂ ಬರ್ತಾರೆ. ಓಕೆ, ಈ ಮೈಕ್ರೋ ಡಿಗ್ರಿ ಎಂಬ ವ್ಯಾಲ್ಯೂ ಬರೆದ್ರೆ ಈಗ ಏನಾಗುತ್ತೆ ಅಂತ ನೋಡಿದ್ರೆ ಸೇವ್. ಇಲ್ಲಿ ಏನೂ ಆಗಲ್ಲ. ಯಾಕೆಂತ ಹೇಳಿದ್ರೆ ನಾವಿಲ್ಲಿ ಒಂದು ಟೆಕ್ಸ್ಟ್ ನೋಡ್ ಅನ್ನು ಕ್ರಿಯೇಟ್ ಮಾಡೋದು ಮಾತ್ರ, ಈ ಮೈಕ್ರೋ ಡಿಗ್ರಿ ಎಂಬ ಟೆಕ್ಸ್ಟ್ ನೋಡ್ ಅನ್ನು ಕ್ರಿಯೇಟ್ ಮಾಡೋದು ಮಾತ್ರ, ಅದನ್ನು ಎಲ್ಲಿ ಪ್ಲೇಸ್ ಮಾಡಬೇಕು ಎಂಬುದಾಗಿ ನಾವಿನ್ನೂ ಹೇಳಲಿಲ್ಲ. ಸೊ ವಿ ಹ್ಯಾವ್ ಟು ಪ್ಲೇಸ್ ದಟ್. ಈ ಎಲಿಮೆಂಟ್ ಇದೆಯಲ್ಲ, ಈ ಕಂಟೆಂಟ್ ಇದೆಯಲ್ಲ, ಯಾವ ಎಲಿಮೆಂಟ್ ಒಳಗೆ ಪ್ಲೇಸ್ ಮಾಡಬೇಕು ಎಂಬುದಾಗಿ ನಾವಿನ್ನೂ ಹೇಳಲಿಲ್ಲ. ಸೊ ಟು ಹ್ಯಾವ್ ದಟ್ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಅಪೆಂಡ್ ಚೈಲ್ಡ್. ಓಕೆ, ಅಪೆಂಡ್ ಚೈಲ್ಡ್. ಸೊ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಅಪೆಂಡ್ ಚೈಲ್ಡ್ ಇಸ್ ಅ ಫಂಕ್ಷನ್, ಅದನ್ನು ಇಲ್ಲಿ ತಗೊಳ್ತೇವೆ. ಸೊ ಇದೇನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಎಲ್ಲಿಗೆ ನಮ್ಗೆ ಅದನ್ನ ಅಪೆಂಡ್ ಮಾಡಬೇಕು ಅಂತ. ಸೊ ನಮ್ಗೆ ಇಲ್ಲಿ ಅಪೆಂಡ್ ಮಾಡಬೇಕಾದದ್ದು LI ಗೆ. ಸೊ LI ಡಾಟ್, ಸೊ ಈ ಪರ್ಟಿಕ್ಯುಲರ್ ಟೆಕ್ಸ್ಟ್ ನೋಡ್ ಇದೆಯಲ್ಲ, ಮೈಕ್ರೋ ಡಿಗ್ರಿ ಎಂಬ ಬರೆದಂತಹ ಟೆಕ್ಸ್ಟ್ ನೋಡ್ ಇದೆಯಾ, ಆ ಟೆಕ್ಸ್ಟ್ ನೋಡ್ ಅನ್ನು LI ಗೆ ಅಪೆಂಡ್ ಮಾಡಬೇಕು ಅಂತ ಅಷ್ಟೇ. ಓಕೆ, ಸೊ ಇಲ್ಲಿ ಸೇವ್ ಮಾಡುವಾಗ ಯು ವಿಲ್ ಗೆಟ್ ಮೈಕ್ರೋ ಡಿಗ್ರಿ. ಸೊ ಮೈಕ್ರೋ ಡಿಗ್ರಿ ವ್ಯಾಲ್ಯೂ ಇಲ್ಲಿ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಡೂ ಇಟ್. ಸೊ ಇಲ್ಲಿ ಈಗ ನಿಮ್ಗೆ ಡಿಫ್ರೆಂಟ್ ವ್ಯಾಲ್ಯೂಸ್ ಅನ್ನು ಹಾಕ್ಲಿಕ್ಕೆ ಆಗುತ್ತೆ. ಓಕೆ, ಸೊ ಇಲ್ಲಿ ಸೇವ್ ಮಾಡ್ತಿದ್ದೀರಿ. ಸೇವ್ ಮಾಡಿದ ನಂತರ LI ಅನ್ನು ತಗೊಂಡಿದ್ದೀರಿ, ತಗೊಂಡ ನಂತರ ಅದಕ್ಕೆ ಕ್ಲಾಸ್ ಕೊಟ್ರಿ, ಅದಕ್ಕೆ ID ಕೊಟ್ರಿ. ಈಗ LI ಗೆ ಈ ವ್ಯಾಲ್ಯೂ ಅನ್ನು ಅಪೆಂಡ್ ಮಾಡ್ತಾ ಇದ್ದೇವೆ. ಸೊ ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ಓಕೆ, ಸೊ ಇಷ್ಟು ನಿಮ್ಗೆ ರಿಮೂವ್ ಮಾಡಬಹುದು. ರಿಮೂವ್ ಮಾಡಿದ ನಂತರ
ಇನ್ನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಸಾರಿ LI ಗೆ ಅಪೆಂಡ್ ಮಾಡೋದಲ್ಲ, ಯು ಹ್ಯಾವ್ ಟು ಡೂ ಇಟ್ ಫಾರ್ UL ಗೆ ಅಪೆಂಡ್ ಮಾಡ್ಬೇಕು. ಐ ಆಮ್ ರಿಯಲಿ ಸಾರಿ. ನೀವು ಇಲ್ಲಿ ಹೊಸ UL ಗೆ ಅಪೆಂಡ್ ಮಾಡ್ಬೇಕು. ಸೊ ಇಟ್ಸ್ ಲೈಕ್ ಡಾಕ್ಯುಮೆಂಟ್ ಡಾಟ್ ಕ್ವೆರಿ selector. It's my bad here. And you have to write UL dot collection. So ಇದನ್ನು ಲಿಸ್ಟ್ ಎಂಬುದರಲ್ಲಿ ಸ್ಟೋರ್ ಮಾಡಿ, ಕಾನ್ಸ್ಟ್ ಲಿಸ್ಟ್. ಓಕೆ, ಯಾಕಂತ ಹೇಳಿದ್ರೆ ಯು ಆರ್ ಕ್ರಿಯೇಟಿಂಗ್ ಎಲ್ಲ, ನೀವು ಎಲ್ಲ ಏನು ಕ್ರಿಯೇಟ್ ಮಾಡ್ತಾ ಇದ್ದೀರಿ, ಕ್ರಿಯೇಟ್ ಮಾಡಿ UL ಗೆ ಅಪೆಂಡ್ ಮಾಡ್ಬೇಕು. ಯಾಕಂದ್ರೆ UL ಇಸ್ ದ ಪೇರೆಂಟ್. ಓಕೆ, ಸೊ ಸಾರಿ ಗೈಸ್, UL ಡಾಟ್ ಅಪೆಂಡ್ ಚೈಲ್ಡ್, ಸಾರಿ ಲಿಸ್ಟ್ ಆಗ್ಬೇಕು ಇಲ್ಲಿ, ಲಿಸ್ಟ್ ಡಾಟ್ ಅಪೆಂಡ್ ಚೈಲ್ಡ್. ಸೊ ನೀವು ಈ ಲಿಸ್ಟಿಗೆ ಈ ಚೈಲ್ಡ್ ಅನ್ನು ಅಪೆಂಡ್ ಮಾಡ್ತಾ ಇದ್ದೀರಿ. cannot read list UL dot collection, sorry. ಓಕೆ, ಸೊ ಇಲ್ಲಿ ಮೈಕ್ರೋ ಡಿಗ್ರಿ ಎಂಬ ಕ್ಲಾಸ್ ಬಂದಿದೆ. ಓಕೆ, ಸೊ ಆದ್ರೆ ಏನೋ CSS ಅಲ್ಲಿ ಇಶ್ಯೂಸ್ ಇದೆ. ಇಟ್ ಶುಡ್ ಬಿ ಕಲೆಕ್ಷನ್ ಐಟಮ್ ಅಲ್ಲ, LI ಕ್ಲಾಸ್ ನೇಮ್ ಇಸ್ ಈಕ್ವಲ್ ಟು ಕಲೆಕ್ಷನ್ ಐಟಮ್. collection item. So you're creating element of LI class name ಕೊಡ್ತೀರಿ collection item. It's still some issues. Collection. ಓಕೆ, ನೋಡೋಣ, ನಾವು ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಮಾಡಿ ಹೇಗೆ ಮಾಡಬಹುದು ಎಂಬುದಾಗಿ ಚೆಕ್ ಮಾಡೋಣ. ವಿ ವಿಲ್ ಟ್ರೈ ಟು ಗೆಟ್ ದಿಸ್ ಒನ್ ಆಲ್ಸೋ ಪರ್ಫೆಕ್ಟ್ಲಿ. ಸೊ ಇನ್ನೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಹೊಸ ಒಂದು ವೇರಿಯೇಬಲ್ ಅನ್ನು ಕ್ರಿಯೇಟ್ ಮಾಡಬೇಕು, ಎಲಿಮೆಂಟ್ ಅನ್ನು. ದಟ್ ಈಸ್ ಎ ಆಂಕರ್ ಟ್ಯಾಗ್. ದಿಸ್ ಈಸ್ ದಿ ಆಂಕರ್ ಟ್ಯಾಗ್. ನೀವು index.html ನೋಡಿದ್ರೆ ಇಲ್ಲಿ ನಿಮಗೆ ಆಂಕರ್ ಟ್ಯಾಗ್ ಇದೆ. ಆಂಕರ್ ಟ್ಯಾಗ್ ಒಳಗೆ ಐ ಟ್ಯಾಗ್ ಇದೆ. ಓಕೆ, ಸೊ ವಿ ವಾಂಟ್ ಟು ಗೆಟ್ ದಟ್ ಥಿಂಗ್ ರೈಟ್. ಸೊ ಫಸ್ಟ್ ಡಾಕ್ಯುಮೆಂಟ್ ಡಾಟ್ ಕ್ರಿಯೇಟ್ ಎಲಿಮೆಂಟ್. ಯಾವ ಎಲಿಮೆಂಟ್ ಅನ್ನು ಕ್ರಿಯೇಟ್ ಮಾಡ್ತಿದೀವಿ? ಆಂಕರ್ ಟ್ಯಾಗ್ ಅನ್ನು ಕ್ರಿಯೇಟ್ ಮಾಡ್ತಿದೀವಿ. ಕ್ರಿಯೇಟ್ ಮಾಡಿದ ಆಂಕರ್ ಟ್ಯಾಗ್ ಅನ್ನು ಕಾನ್ಸ್ಟ್ ಲಿಂಕಿಗೆ ಪಾಸ್ ಮಾಡ್ತಿದ್ದೀವಿ. ಓಕೆ, ಪಾಸ್ ಮಾಡ್ತಿದ್ದೀವಿ. ಇದಾದ್ಮೇಲೆ ಅದರ ಕ್ಲಾಸ್ ನೇಮ್ ಅನ್ನು ಸೆಲೆಕ್ಟ್ ಮಾಡೋಣ. ಆಂಕರ್ ಟ್ಯಾಗ್ ಗೆ ಬೇಕಾದ ಕ್ಲಾಸ್ ನೇಮ್ ಡಿಲೀಟ್ ಐಟಮ್ ಸೆಕೆಂಡರಿ ಕಂಟೆಂಟ್. ಡಿಲೀಟ್ ಐಟಮ್ ಸೆಕೆಂಡರಿ ಕಂಟೆಂಟ್ ಎಂಬ ಕ್ಲಾಸ್ ನೇಮ್ ಅನ್ನು ಕೊಡೋಣ. ಸೊ ಲಿಂಕ್ ಡಾಟ್ ಕ್ಲಾಸ್ ನೇಮ್ ಇಸ್ ಈಕ್ವಲ್ ಟು ಈ ವ್ಯಾಲ್ಯೂವನ್ನು ಪ್ಲೇಸ್ ಮಾಡೋಣ. ಓಕೆ, ಸೊ ಲಿಂಕ್ ಅನ್ನು ಕ್ರಿಯೇಟ್ ಮಾಡಿ ಆಯ್ತು, ಸೆಕೆಂಡರಿ ಕಂಟೆಂಟ್ ಎಂಬುದು ಕೊಟ್ಟಾಯ್ತು. ಇನ್ನು ಅದಾದ ನಂತರ ಅದರೊಳಗೆ ವಿ ವಾಂಟ್ ಟು ಹ್ಯಾವ್ ಅನ್ ಐ ಟ್ಯಾಗ್. ಸೊ ಈ ಇನ್ನರ್ HTML ಅನ್ನೇ ಅಲ್ಲಿ ಬರೆಯುವ. ಓಕೆ, ಸೊ ಕಾಪಿ ದಿಸ್ ಎಂಟೈರ್ ಲೈನ್ ಅನ್ನು ಕಾಪಿ ಮಾಡಿ ಬನ್ನಿ. ಬಂದ ನಂತರ ಅಲ್ಲಿ HTML ಎಲಿಮೆಂಟ್ ಅನ್ನು ಆಡ್ ಮಾಡುವಂಥದ್ದು. ಆಡ್ ಆನ್ HTML ಐಕಾನ್. ಏನ್ ಮಾಡುದು? ಲಿಂಕ್ ಡಾಟ್ ಇನ್ನರ್ HTML. ನಾವು ಆಲ್ರೆಡಿ ಕಲ್ತಿದ್ದೇವೆ ಇನ್ನರ್ HTML ಯಾಕೆ ಯೂಸ್ ಮಾಡುದು ಅಂತ. ಇದನ್ನು ಪೇಸ್ಟ್ ಮಾಡುವಂಥದ್ದು. ಸೊ ಇನ್ನರ್ HTML ಅನ್ನು ಅಪೆಂಡ್ ಮಾಡಿದ್ವಿ. ಇನ್ನು ಈ ಲಿಂಕ್ ಅನ್ನು ನಾವು LI ಗೆ ಅಪೆಂಡ್ ಮಾಡಬೇಕು. ಓಕೆ, ಸೊ LI ಡಾಟ್ ಅಪೆಂಡ್ ಚೈಲ್ಡ್ ಆಫ್ ಲಿಂಕ್. ಸೊ ಈ ಲಿಂಕ್ ಅಲ್ಲಿ ನಿಮ್ಮ ಆಂಕರ್ ಟ್ಯಾಗ್, ಅದರೊಳಗೆ ಐ ಟ್ಯಾಗ್ ಇದೆ. ಆ ಆಂಕರ್ ಟ್ಯಾಗ್ ಮತ್ತೆ ಐ ಟ್ಯಾಗ್ ಅನ್ನು ಕನ್ಸಿಸ್ಟ್ ಆದದನ್ನು ನೀವು LI ಗೆ ಹಾಕ್ತಾ ಇದ್ದೀರಿ. ಸೊ ನಿಮ್ಮ LI ಅಲ್ಲಿ ಆಲ್ರೆಡಿ LI ಅನ್ನು ಆಲ್ರೆಡಿ ನೀವು UL ಗೆ ಅಪೆಂಡ್ ಮಾಡಿದ್ದೀರಿ. LI ಅಲ್ಲಿ ಆಲ್ರೆಡಿ ಮೈಕ್ರೋ ಡಿಗ್ರಿ ಕಂಟೆಂಟ್ ಇದೆ. Okay, save and watch. Yes, we did not get it. 1 2 3 5. ಯಾಕೆ ಸಿಗಲಿಲ್ಲ ನಮಗೆ ಅದು? LI ಡಾಟ್ ಅಪೆಂಡ್ ಚೈಲ್ಡ್, ನಾವು ಐ ಕ್ಲಾಸ್ ಅನ್ನು ಅಪೆಂಡ್ ಮಾಡ್ತಾ ಇದ್ದೇವೆ. ಕ್ಲಾಸ್ ನೇಮ್ ಡಿಲೀಟ್ ಐಟಮ್ ಸೆಕೆಂಡರಿ ಕಂಟೆಂಟ್ document dot create element. Now we'll see what was an issue. Now ಇದು ಮಾಡಿದ್ದು collection list should be fine. LI dot class name, LI dot ID set attributes ಅನ್ನು ಮಾಡಿದ್ವಿ. ಅದೇ ತರ ನಾವು ಟೆಕ್ಸ್ಟ್ ನೋಡ್ ಅನ್ನು ಕ್ರಿಯೇಟ್ ಮಾಡಿದ್ವಿ. ಕ್ರಿಯೇಟ್ ಟೆಕ್ಸ್ಟ್ ನೋಡ್ hello world ಅಂತ ಲಿಸ್ಟ್ ಗೆ ಅಪೆಂಡ್ ಮಾಡಿದ್ವಿ. ಓಕೆ, ಅಲ್ಲ, we should list it to LI ಅಲ್ಲ, we should list it to LI. okay, LI dot append child. ಅದಾದ ನಂತರ LI ಗೆ ಅಪೆಂಡ್ ಮಾಡಿದ ನಂತರ ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಡೂ ಇಸ್, ನಾವು ಆ ಲಿಸ್ಟಿಗೆ ಅಪೆಂಡ್ ಮಾಡಬೇಕು. ಲಿಸ್ಟ್ ಡಾಟ್ ಅಪೆಂಡ್ ಚೈಲ್ಡ್ ಆಫ್ LI. ಸೊ ಈಗ ನೋಡೋಣ.
Yes, we got it right. Okay, so there was a bad from my end. So ನೀವು ನಾನು ಇಲ್ಲಿ ಲಿಸ್ಟ್ ಗೆ ಅಪೆಂಡ್ ಮಾಡಿದ್ದೆ. ಸೊ ಲಿಸ್ಟ್ ಗೆ ಇದನ್ನು ಅಪೆಂಡ್ ಮಾಡಿದ ನಂತರ li ಗೆ ಆ ಲಿಸ್ಟ್ ಅನ್ನು ಹಾಕುವಂತದ್ದು. ಓಕೆ, ಸೊ ಲಿಸ್ಟ್ ಈಸ್ ಯುವರ್ UL, li is your list items. ಸೊ ಮೈಕ್ರೋ ಡಿಗ್ರಿ ಕಂಟೆಂಟ್ ಅನ್ನು ಲಿಸ್ಟ್ ಐಟಮ್ಸ್ ಗೆ ಹಾಕಿ ಆ ಲಿಸ್ಟ್ ಐಟಮ್ಸ್ ಅನ್ನು UL ಗೆ ಪಾಸ್ ಮಾಡುವಂತದ್ದು. ಓಕೆ, now we got it right and we got it absolutely right. ಓಕೆ, ದಿಸ್ ಇಸ್ ಹೌ ಇಶ್ಯೂಸ್ ಬಂದೇ ಬರುತ್ತೆ. ನಾವು ಡೆವಲಪ್ ಮಾಡೋಗಿ ಇಶ್ಯೂಸ್ ಬರದಿದ್ರೆ ನಾವು ಡೆವಲಪರ್ಸೇ ಅಲ್ಲ. ಸೊ ಇಶ್ಯೂಸ್ ಬಂದಾಗ ಆ ಇಶ್ಯೂಸ್ ಎಲ್ಲಿ ಬರುತ್ತೆ ಅಂತ ನೋಡ್ಬಿಟ್ಟು ಅದನ್ನು ಮ್ಯಾನ್ಯುಯಲ್ ಆಗಿ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಡಿಬಗಿಂಗ್ ಇಸ್ ಒನ್ ಆಫ್ ದ ಫೈನೆಸ್ಟ್ ಟೆಕ್ನಿಕ್ಸ್. ಓಕೆ, ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಹೇಗೆ ಒಂದು HTML ಎಲಿಮೆಂಟ್ ಅನ್ನು ಕ್ರಿಯೇಟ್ ಮಾಡಬಹುದು ಜಾವಾಸ್ಕ್ರಿಪ್ಟ್ ಯೂಸ್ ಮಾಡಿ ಅಂತ ನೋಡಿದ್ವಿ. ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ನಾವು ರೀಪ್ಲೇಸ್ ಅಥವಾ ಒಂದು ಎಲಿಮೆಂಟ್ ಅನ್ನು ಹೇಗೆ ರಿಪ್ಲೇಸ್ ಮಾಡಬಹುದು ಎಂಬುದಾಗಿ ನೋಡೋಣ, ಅಥವಾ ರಿಮೂವ್ ಮಾಡೋದು ಹೇಗೆ ಅಂತ ನೋಡೋಣ. ಓಕೆ, ಸೊ ಟಿಲ್ ದೆನ್ stay safe guys, bye bye.